ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗೊತ್ತಿದೆ ಇದು ಸ್ಕೂಲ್ ಡ್ರೆಸ್ಸು. ಬಟ್ ಆಂಧ್ರದಲ್ಲಿ ಯಾವ ಥರ ಇದೆ ಅಂತ ಕೆಲವ್ರಿಗೆ ಮಾತ್ರ ಗೊತ್ತು, ಮತ್ತು ಇನ್ನು ಕೆಲವ್ರಿಗೆ ಗೊತ್ತಿಲ್ಲ. ಅದೇ ಥರ ನಮ್ಮ 1ರಿಂದ 7ನೇ ಕ್ಲಾಸ್ ತನಕ ಎಷ್ಟು ಸಬ್ಜೆಕ್ಟ್ಗಳಿದೆ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತು. ಬಟ್ ಆಂಧ್ರದಲ್ಲಿ ಯಾವ ಥರ ಇರ್ತವೆ, ಸಬ್ಜೆಕ್ಟ್ಗಳು ಸೇಮ್ ಇರ್ತವೆ ಅನ್ನೋದನ್ನ ನಾನು ನಿಮಗೆ ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ. ಹಾಗೆಯೇ ನಮ್ಮ ಸ್ಕೂಲ್ ಡ್ರೆಸ್ ಚೆನ್ನಾಗಿದೆಯಾ ಮತ್ತು ಆಂಧ್ರದಲ್ಲಿರೋಂಥ ಸ್ಕೂಲ್ ಡ್ರೆಸ್ ಚೆನ್ನಾಗಿದೆಯಾ ಅಂತಲೂ ಸಹ ತೋರಿಸ್ತೀನಿ. 1ನೇ ಕ್ಲಾಸಿಂದ 7ನೇ ಕ್ಲಾಸ್ ಎಷ್ಟು ಸಬ್ಜೆಕ್ಟ್ ಇರೋದು? ಒಂದೊಂದು 6 ಸಬ್ಜೆಕ್ಟ್, 6 ಸಬ್ಜೆಕ್ಟ್, ಒಂದಿದೆ 4 ಮಾರ್ಕ್ಗೆ 4 ಸಬ್ಜೆಕ್ಟ್. ಯಾವ ಹೇಳು? ಗಣಿತ, ಕನ್ನಡ, ಇಂಗ್ಲೀಷ್, ಪರಿಸರ. ರೈಟ್. ಈ ಶೂ ಮತ್ತು ಇದು ಬ್ಯಾಗು ಎಲ್ಲ ಸರ್ಕಾರದಿಂದ ಕೊಟ್ಟಿದ್ದಾರೆ ಅಷ್ಟಲ್ಲ? ಬಟ್ಟೆ ಮತ್ತು ಶೂಗಳು ನಮ್ಮ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ಹಾಗೆ ಬ್ಯಾಗು ನಮ್ಮ ಕರ್ನಾಟಕದಲ್ಲಿ ಕೊಟ್ಟಿಲ್ಲ, ಆದರೆ ಆಂಧ್ರದಲ್ಲಿ ನೋಡೋಣ. ಇದು ಆಂಧ್ರ ಪ್ರದೇಶದ್ದು ಒಂದು ಯೂನಿಫಾರಮು. ಬಟ್ ನಾನು ನಿಮ್ಗೆ ಈಗ ಹೇಳ್ತಿರೋದೇನಪ್ಪ ಅಂದರೆ, ಗೂಗಲಲ್ಲಿ ಹೋಗಿ ಎಲ್ಲಾದರೂ ಹೋಗ್ಬಿಟ್ಟು ನೀವು ಚೆಕ್ ಮಾಡಿ ಒಂದು ಸತಿ. ಏನಂದರೆ ಗೂಗಲಲ್ಲಿ ಇಮೇಜ್ಗಳು ಫೋಟೋಸ್ನ ಚೆಕ್ ಮಾಡಿ. ಒಂದು ಸತಿ ಗೋರ್ಮೆಂಟ್ ಸ್ಕೂಲ್ ಕರ್ನಾಟಕ ಅಂತ ಹೊಡೀರಿ, ಒಂದು ಸತಿ ಆಂಧ್ರ ಪ್ರದೇಶ್ ಗೋರ್ಮೆಂಟ್ ಸ್ಕೂಲ್ ಅಂತ ಹೊಡೀರಿ. ಬಟ್ ಓಪನ್ ಆಗ್ತಿರೋಂಥ ಜಾಸ್ತಿ ಫೋಟೋಸು ನಮ್ಮ ಆಂಧ್ರ ಪ್ರದೇಶದ್ದು. ಯಾಕಂದರೆ CM ಎಷ್ಟು ಕ್ಲೋಸ್ ಆಗಿದ್ದಾರೆ ಅಂದರೆ ಅಷ್ಟು ಕ್ಲೋಸ್ ಆಗಿದ್ದಾರೆ. ಬುಕ್ಸು, ಬ್ಯಾಗು ಸಮೇತ ಎಲ್ಲನೂ ಇದೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಹುಡುಕಿದ್ರೂ ಒಂದು CM ಫೋಟೋನು ಸಿಗ್ತಾಯಿಲ್ಲ. ಬಟ್ ಇದೊಂದು ప్రాబ్లం. రెండో తరగతి చదువుతున్నావా? బుక్లు ఎన్ని ఉన్నాయి? బుక్లు 10 ఉన్నావా? బుక్లు 5 ఉన్నావా? నువ్వెన్నో తరగతి? రెండో క్లాసే తెలుసు. బుక్లు ఎన్ని ఉన్నాయి? బుక్లు ఎన్ని ఉన్నాయి? ఇంగ్లీషు, కన్నడ అట్లా అన్నీ ఉంటావు కదా. తెలుగు, ఇంగ్లీష్, హిందీ. EVS ఇంగ్లీష్, తెలుగు, EVS మూడే కదా? ఇంగ్లీష్, EVS, మ్యాథ్స్ అంతే. తెలుగు 4. 4 ఉన్నావా? ಸೊ ಆಂಧ್ರದಲ್ಲಿ ನೋಡಿದ್ರಲ್ಲ ಕರ್ನಾಟಕದ ಡಿಫ್ರೆನ್ಸ್ ಯಾವ ಥರ ಇದೆ ಅಂದರೆ, ಇಂಗ್ಲೀಷು, EVS, ಮ್ಯಾಥ್ಸು ಆ್ಯಂಡ್ ತೆಲುಗು ಸಬ್ಜೆಕ್ಟ್ಗಳು ಇವು ಆಂಧ್ರದಲ್ಲಿ ಇರುತ್ತೆ. ಬಟ್ ಯೂನಿಫಾರ್ಮ್ ಮಾತ್ರ ಜೆಂಟ್ಸ್ಗೆ ಒಂಥರ ಕೊಟ್ಟಿದ್ದಾರೆ ಮತ್ತು ಲೇಡೀಸ್ಗೆ ಒಂಥರ ಕೊಟ್ಟಿದ್ದಾರೆ. ಇದು ಆಂಧ್ರ ಪ್ರದೇಶದಲ್ಲಿರೋಂಥದ್ದು. ಮತ್ತು ಇವ್ರಿಗೆ ಏನಪ್ಪ ಅಂದರೆ ಬುಕ್ಸು, ಬ್ಯಾಗು, ಶೂಸು ಮತ್ತು ಸಾಕ್ಸ್. ಸ್ಕೂಲ್ ಆ ಕಡೆ ತೆಗಿ. ಸ್ಕೂಲ್ ಸೊ ಚೆನ್ನಾಗಿ ವೀಡಿಯೋ ಮಾಡಿಲ್ಲ ಅದು. ಬಟ್ ಏನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ತುಂಬ ಕಿಲೋಮೀಟ್ರ್ಗಳಿಂದ ಸ್ಕೂಲ್ಗೆ ನಡ್ಕೊಂಬರ್ತಾರೆ. ಸೇಮ್ ಆಂಧ್ರದಲ್ಲೂ ಸಹ ಅದೇ ಥರನೇ ನಡ್ಕೊಂಬರ್ತಾರೆ. ನಮ್ಮ ದೇಶನ ಬದಲು ಮಾಡ್ಬೇಕಂದ್ರೆ ಯಾರಾದರೂ ಒಬ್ಬ ಪ್ರಧಾನಿ ಒಳ್ಳೆಯರು ಬರಬೇಕು. ಸ್ಕೂಲ್ಗಳು ಪ್ರತಿಯೊಂದು ಊರುಗಳಲ್ಲಿ ಓಪನ್ ಆಗಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಎಲ್ರಿಗೂ ಇದೇ ಥರ ಕರ್ನಾಟಕ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ ಎಲ್ಲ ರಾಜ್ಯದವರು ತುಂಬ ಇಂಪ್ರೂವ್ಮೆಂಟ್ ಆಗಲಿ, ನಮ್ಮ ದೇಶಕ್ಕೆ ಒಂದು ದೊಡ್ಡ ಕೀರ್ತಿ ತಾಂಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.